ಆರಾಮವಾಗಿ ಕುತ್ಕೊಳ್ಳಿ. ಮುಖದಲ್ಲಿ ಮುಗುಳು ನಗೆಯಿರಲಿ. ನಾಟಕೀಯವಾದ್ರೂ ಪರವಾಗಿಲ್ಲ. ನೀವು ಮುಖದಲ್ಲಿ ಒಂದು ಮಂದಹಾಸ ಇರಲಿ. ನಿಧಾನವಾಗಿ ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ಉಸಿರು ಹೇಗೆ ಬರ್ತಾ ಇದೆ, ಉಸಿರು ಹೇಗೆ ಹೋಗ್ತಾ ಇದೆ, ಎಲ್ಲವನ್ನು ಕೂಡ ನೋಡ್ತಾ ಬನ್ನಿ. ವಿಶ್ರಾಂತಿ. ಶರೀರ ಎಲ್ಲವನ್ನು ಕೂಡ ಸಡಿಲಗೊಳಿಸ್ಬಿಡಿ. ಫ್ರೀ. ನಿಮ್ಮ ತಲೆ, ನಿಮ್ಮ ಭುಜ, ನಿಮ್ಮ ತೋಳು, ನಿಮ್ಮ ಕೈಗಳೆಲ್ಲವೂ ಕೂಡ ವಿಶ್ರಾಂತಿ ವಿಶ್ರಾಂತಿಯಾಗಿದೆ. ನಿಮ್ಮ ಎದೆ, ನಿಮ್ಮ ಸೊಂಟ, ನಿಮ್ಮ ಕಾಲುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸಡಿಲ ಆಗ್ಬಿಡ್ಲಿ. ವಿಶ್ರಾಂತಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ಬರೋಣ. ನಿಧಾನವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ನಿಧಾನವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ. ಜಸ್ಟ್ ಫ್ರೀ ಆಗಿ, ಆರಾಮವಾಗಿ, ಆಳವಾಗಿ, ಆರಾಮವಾಗಿ ಕೂತ್ಕೊಳ್ಳಿ. ಬ್ರಹ್ಮಾಂಡದಿಂದ ಒಂದು ದಿವ್ಯಮಯವಾದಂತಹ ಚೇತನದ ಶಕ್ತಿ ನಮ್ಮ ಮೇಲೆ ಹರಿತಾ ಇದೆ. ಆ ಪ್ರಕಾಶಮಯವಾದಂತಹ ಚೇತನ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಶರೀರದಲ್ಲಿ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಪ್ರಕಾಶ ಚೈತನ್ಯಮಯವಾದಂತಹ ದಿವ್ಯಮಯವಾದಂತಹ ಪವಿತ್ರವಾದಂತಹ ಚೈತನ್ಯದ ಶಕ್ತಿ ನಮ್ಮ ಮೇಲೆ ಹಾಗೆ ಪ್ರಕಾಶದ ಬ್ಯಾಟರಿಯ ಕಿರಣಗಳು ಬರುವ ಹಾಗೆ ನಮ್ಮ ಮೇಲೆ ದಿವ್ಯ ಚೇತನ ಹರಿತಾ ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಅಚೇತನದಿಂದ ಮುಳುಗಿ ಹೋಗ್ತಾ ಇದೆ, ಮುಳುಗಿ ಹೋಗ್ತಾ ಇದೆ, ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿದೆ. ಆ ಬ್ರಹ್ಮಾಂಡದ ಚೈತನ್ಯವು ಕೂಡ ನಮ್ಮ ಶರೀರದ ಒಳಗಡೆನೂ ಕೂಡ ಸೇರ್ಕೊಂಡಿದೆ. ಶರೀರವು ಕೂಡ ಚೈತನ್ಯಮಯವಾಗಿದೆ. ಈ ಚೈತನ್ಯಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಇಡೀ ದೇಶವನ್ನ ವ್ಯಾಪಿಸಿದೆ. ಸುತ್ತಲೂ ಎಲ್ಲೆಲ್ಲೂ 4 ಕಡೆಗಳಲ್ಲೂ ಕೇವಲ ಚೈತನ್ಯ, ಕೇವಲ ದಿವ್ಯತೆ, ಕೇವಲ ಪವಿತ್ರತೆ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿಯನ್ನ ವ್ಯಾಪಿಸಿಕೊಂಡಿರುವಂತ ಈ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿ ಹರಡಿದೆ. ಎಲ್ಲ ಕಡೆಗಳಲ್ಲೂ ನಿಮ್ಮ ಸುತ್ತ ಮುತ್ತ, ಮೇಲೆ ಕೆಳಗೆ, ಅಕ್ಕ ಪಕ್ಕ ಎಲ್ಲ ಕಡೆನೂ ಕೂಡ ಕೇವಲ ಚೈತನ್ಯ, ಚೈತನ್ಯ, ಚೈತನ್ಯದ ಶಕ್ತಿ ತುಂಬಿದೆ. ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ಅನುಭವಗಳನ್ನ
ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ದಿವ್ಯಮಯವಾದಂತ ಪರಮಾತ್ಮನ ದಿವ್ಯ ಶಕ್ತಿ ನೋಡ್ತಾ ಇದೆ, ಅನುಭವಿಸ್ತಾ ಇದೆ. ಕೇವಲ ಚೈತನ್ಯ, ಚೈತನ್ಯ, ಪವಿತ್ರತೆ, ದಿವ್ಯತೆ ನಿಮ್ಗೆ ಕಾಣಿಸ್ತಾ ಇದೆ. ಆ ಪ್ರಕಾಶ ನಿಮ್ಮನ್ನ, ನೀವ್ ಎಲ್ಲಿ ಹೋಗ್ತಾ ಇದ್ ನೋಡಿ, ಮುಂದೆ 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 ನೀವು ಸಾಕ್ತಾ ಇದ್ದೀರಾ. ಹಾಗೆ 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 ಮುಂದೆ ಮುಂದೆ ಈ ದಿವ್ಯ ಚೈತನ್ಯದ ಶಕ್ತಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಮುಂದೆ ಸಾಗುತ್ತಾ 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 ಒಂದು ಕಡೆ ಬಂದು ನಿಂತಿದೆ. ಎಲ್ಲಿ ಬಂದು ನಿಂತಿದೆ ನೋಡಿ. ಯಾವ ಚೈತನ್ಯದ ಮುಂದೆ ನೀವು ಬಂದು ನಿಂತಿದ್ದೀರಾ? ನಿಮ್ಗೆ ಯಾರು ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಗುರುಗಳಾಗಿರ್ಬಹುದು, ಬೆಳಕಾಗಿರ್ಬಹುದು, ನಿಮ್ಮ ತಂದೆ ತಾಯಿಗಳಾಗಿರ್ಬಹುದು, ಚೈತನ್ಯದ ಮುಂದೆ ಬಂದು ನೀವು ಕೂತ್ಕೊಂಡಿದ್ದೀರಾ. ಆ ಚೈತನ್ಯದ ಆಶೀರ್ವಾದದ ಶಕ್ತಿ ನಿಮ್ಮ ಮೇಲೆ ಹರಿತಾ ಬರ್ತಾ ಇದೆ. ಅವರ ಕೈಗಳಿಂದ ಶಕ್ತಿ, ಆಶೀರ್ವಾದದ ಶಕ್ತಿ ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಆ ಚೈತನ್ಯದೊಂದಿಗೆ ನೀವು ಮಾತಾಡ್ತಾ ಇದ್ದೀರಾ. ನಿಮಗೆ ಯಾರು ನೋವು ಮಾಡಿದರೆ, ನೆನೆಸ್ಕೊಳ್ಳಿ, ವ್ಯಕ್ತಿಗಳು ನಿಮಗೆ ಯಾರು ನಿಮ್ಗೆ ನೋವು ಮಾಡಿದ್ದಾರೆ, ಯಾರು ನಿಮ್ಗೆ ದುಃಖ ಮಾಡಿದ್ದಾರೆ, ಯಾರು ನಿಮ್ಗೆ ಅವಮಾನ ಮಾಡಿದ್ದಾರೆ, ಎಷ್ಟು ನಿಮ್ಗೆ ಅಳು ಬರುತ್ತಾ, ಒಂಥರ ಒದ್ದಾಟ ಆಗುತ್ತಾ, ದುಗುಡ ಆಗ್ತಾ ಇದೆಯಾ, ನಿಮ್ಗೆ ತುಮುಲ ಆಗ್ತಾ ಇದೆಯಾ, ಒಂಥರ ಒಳಗಡೆ ಕಳವಳ ಆಗ್ತಾ ಇದೆಯಾ, ನೋಡ್ತಾ ಬನ್ನಿ. ಯಾವ ವ್ಯಕ್ತಿಗಳು ನಿಮಗೆ ಬೇಸರ ಮಾಡಿದ್ದಾರೆ, ದುಃಖ ಮಾಡಿದ್ದಾರೆ, ಅವರೆಲ್ಲ ವ್ಯಕ್ತಿಗಳು ಕೂಡ ನಿಮ್ಮನ್ನು ಕಾಣಿಸ್ತಾ ಇದ್ದಾರೆ. ತುಂಬಾ ನೋವು ಮಾಡಿರೋದು, ನಿಮ್ಗೆ ತುಂಬಾ ದುಃಖ ಆಗುವಂತದ್ದು, ಒಂಥರ ಮನ್ಸೆಲ್ಲ ಒದ್ದಾಟ ಆಗ್ತಾ ಇದೆ ನೋಡಿ. ಸಾಕಪ್ಪ ಅಂತ ಅನಿಸ್ತಾ ಇದೆ ನಿಮ್ಗೆ. ಎಲ್ಲ ವಿಷಯಗಳನ್ನ ಪರಮಾತ್ಮನಲ್ಲಿ, ಆ ಚೈತನ್ಯದ ಮುಂದೆ ನೀವು ಎಲ್ಲವನ್ನು ಕೂಡ ಹೇಳಿ, ಈ ತರ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ. ನಿಮಗೆ ನೋವನ್ನು ಮಾಡಿದಂತ ಎಲ್ಲ ವ್ಯಕ್ತಿಗಳು ಕೂಡ ಪರಮಾತ್ಮನ ಸೃಷ್ಟಿನೇ. ನೀವು ಕೂಡ ಪರಮಾತ್ಮನ ಸೃಷ್ಟಿ. ನೀವು ದಿವ್ಯಮಯವಾದಂತ ಆತ್ಮ, ಅವರು ಕೂಡ ದಿವ್ಯಮಯವಾದಂತ ಆತ್ಮ. ಆದ್ರೆ ತಿಳಿದೇನೋ ತಿಳಿದೇನೋ ಅರಿವಿಲ್ಲದೆ ಅಜ್ಞಾನದಿಂದ ನಿಮಗೆ ನೋವನ್ನ ಉಂಟು ಮಾಡಿದ್ದಾರೆ. ಹಾಗಾಗಿ ಹೃದಯ ವೈಶಾಲ್ಯತೆಯಿಂದ ಫಲ ಕೊಡುವ ಮರ ಯಾವತ್ತೂ ಬಾಗುತ್ತೆ, ಫಲ ಕೊಡದೇ ಇರುವಂತ ಮರ ಯಾವತ್ತೂ ಬಗ್ಗಲ್ಲ, ಅದು ನೇರವಾಗಿ ನಿಂತಿರುತ್ತೆ.
ನಾವು ಫಲ ಕೊಡುವಂತಹ ಆ ಪರಮಾತ್ಮನ ದಿವ್ಯ ಆತ್ಮೀಯರಾದಂತ ನಾವುಗಳು, ನಮ್ಮ ಮೇಲೆ ಅಪಾರವಾದ ಆಶೀರ್ವಾದ ಇರುವಂತಹ ದಿವ್ಯ ಆತ್ಮಗಳಾದ ನಾವು ಆ ಎಲ್ಲ ನಮ್ಗೆ ನೋವು ಕೊಟ್ಟಂತಹ ನಕಾರಾತ್ಮಕತೆಗಳನ್ನ ಉಂಟು ಮಾಡಿದಂತಹ ಅವರೆಲ್ಲರನ್ನೂ ಕೂಡ ನಾವು ಕ್ಷಮಿಸ್ಬಿಡೋಣ. ಅಜ್ಞಾನದಿಂದ, ಅಂಧಕಾರದಿಂದ, ಅರಿವಿಲ್ಲದೆ ತಾವೇನ್ ಮಾಡ್ತಾ ಇದೀವಿ ಅನ್ನೋ ಒಂದು ಪ್ರಜ್ಞಾಹೀನರಾಗಿ ಅವರು ನಮ್ಮೆಲ್ಲರಿಗೂ ಕೂಡ ನಿಮ್ಗೆ ನೋವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ನೀವು ಕ್ಷಮಿಸ್ಬಿಡಿ. ಶರೀರ ಎಲ್ಲವೂ ಕೂಡ ಹಗುರವಾಗ್ತಾ ಇದೆ. ಕ್ಷಮೆಯನ್ನ ನೀವು ನೀಡಿದ್ದಕ್ಕೆ ಆ ವ್ಯಕ್ತಿಗಳೆಲ್ಲರೂ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ, ಆನಂದವಾಗಿದ್ದಾರೆ. ನೀವು ಕೂಡ ಆನಂದವಾಗಿದ್ದೀರಿ. ಆ ಪರಮಾತ್ಮನ ದಿವ್ಯ ಚೈತನ್ಯವೂ ಕೂಡ ಅವರ ಎರಡೂ ಕೈಗಳಿಂದ ನೀವು ಕ್ಷಮೆಯನ್ನ ನೀಡಿದ್ದಕ್ಕೆ ಪ್ರೀತಿಯಿಂದ ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದೀರಿ. ಇನ್ನು ಹೆಚ್ಚು 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 ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿ ನಿಮ್ಮ ಶರೀರವನ್ನೆಲ್ಲ ಕೂಡ ಆವರಿಸ್ಕೊಳ್ತಾ ಇದೆ. ನಿಮ್ಮನ್ನ ಪ್ರೀತಿಯಿಂದ ಆಶೀರ್ವಾದದ ಚೈತನ್ಯವು ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಗೋಲ್ಡನ್ ಗೋಲ್ಡನ್ ಗೋಲ್ಡನ್. ಎಂತ ಅದ್ಭುತವಾದಂತ ಚೈತನ್ಯ ಅಂತ ಹೇಳಿದ್ರೆ ಅದನ್ನ ಮಾತಿನಲ್ಲಿ ನಾವು ವರ್ಣಿಸಬೇಕಾಗುವುದಿಲ್ಲ. ಆಶೀರ್ವಾದ ನೀಡಿದಂತಹ ಚೈತನ್ಯ ನಿಧಾನವಾಗಿ ನಮ್ಮ ಮುಂದೆ ಕಣ್ಮರೆಯಾಗ್ತಾ, ಚೈತನ್ಯಮಯವಾದಂತ ನಾವು ಅಲ್ಲಿಂದ ನಿಧಾನವಾಗಿ ಎದ್ದು ಒಂದೊಂದೇ 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 ಹೆಜ್ಜೆಯನ್ನ ಹಾಕ್ತಾ ನಿಧಾನವಾಗಿ ನಮ್ಮ ಚೈತನ್ಯವು ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಗಮನವನ್ನೆಲ್ಲ ಕೂಡ ನಿಮ್ಮ ಸುತ್ತಮುತ್ತಲಿರುವಂತಹ ಶಬ್ದದ ಕಡೆ, ಕೋಣೆಯಲ್ಲಿರುವಂತಹ ಶಬ್ದದ ಕಡೆಗೆ ತಗೊಂಡ್ ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಶರೀರವೆಲ್ಲವೂ ಕೂಡ ಸಂತೋಷದಿಂದ ಹಗೂರವಾಗಿ ಚೈತನ್ಯಮಯವಾಗಿದೆ. ನಿಮ್ಮ ಸಮಯವನ್ನ ತಗೊಳ್ಳಿ. ನಿಧಾನವಾಗಿ ನಿಧಾನವಾಗಿ ನಿಮ್ಗೆ ನಿಮ್ಮ ಸಮಯವನ್ನ ತಗೊಂಡು ಸಹಜವಾಗಿ ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ, ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಉಜ್ಜಿ ದಿವ್ಯ ಚೈತನ್ಯದ ಶಕ್ತಿಯನ್ನ ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಶರೀರದ ಎಲ್ಲ ಭಾಗಗಳಲ್ಲಿ ಕೂಡ ನೀವು ಹೊಂದಿಸ್ಕೊಳ್ಳಿ. ಹರೇ ರಾಮ ಹರೇ ಕೃಷ್ಣ. ಯಾರಾದ್ರೂ ನಿಮ್ಮ ಅನುಭವ ಶೇರ್ ಮಾಡ್ತೀರಾ? ಅದ್ಭುತವಾಗಿತ್ತು ಅಂತ ಅನಿಸ್ತಾ ಇದೆ. ಯಾರಿಗೂ ಧ್ಯಾನ ಆದ್ಮೇಲೆ ಮಾತಾಡ್ಬೇಕು ಅಂತ ಅನ್ಸಲ್ಲ ಸಾಮಾನ್ಯವಾಗಿ, ಸ್ವಲ್ಪ ಕಷ್ಟ. ಯಾರು ಹೇಳ್ತೀರಾ? ಕಲಾವತಿ, ನಾನೇ ಹೆಸರು ಹೇಳ್ಬೇಕಾ? ಕಲಾವತಿ ಅವರು, ಉಮೇಶ್ ಅವರು, ಯಾರು ಹೇಳ್ತೀರಾ? ಉಮೇಶ್ ಅವರು. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ.
ಮೇಡಮ್, ಹೇಳಿ. ಧ್ಯಾನದಲ್ಲಿ ಡೀಪ್ ಹೋಗಿ ನೀವು ಮತ್ತೆ ನೀವು ಮನೆ ಕಡೆ ಬಾ ಇದು ಶಬ್ದಗಳು ಕೇಳಿದಾಗ ಅದು ಮನಸ್ಸಿ ಕಡೆ ಹೋಗಲ್ಲ ಮೇಡಮ್. ಹೌದು ಅಲ್ಲೇ ಸರ್, ಇರ್ಬೇಕು ಹೌದು. ಅನಿಸ್ತದೆ. ಅನಿವಾರ್ಯ ನಿಮ್ಮ ಆಲ್ರೆಡಿ ಪಾಲಿಸ್ಬೇಕಾಗ್ತದೆ ಬರ್ತೀವಿ, ಬಟ್ ಮನಸ್ಸು ಇನ್ನೂ ಅಲ್ಲೇ ಇರ್ಬೇಕು ಅನಿಸ್ತದೆ ಮೇಡಮ್. ಹೌದು ಸರ್, ಹೌದು ಹೌದು. ಆಗುತ್ತೆ, ಬಟ್ ಅಲ್ಲೇ ಈ ಬಿಟ್ರೆ ತುಂಬಾ ಸಮಯವರೆಗೆ ನೀವು ಯಾವಾಗ ವಾಪಸ್ ಬರ್ತೀರಾ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ವಾಪಸ್ ನಾನು ಮತ್ತೆ ಪಟ್ ಅಂತ ಕರ್ಕೊಂಡ್ ಬರ್ಲೇಬೇಕಾಗುತ್ತೆ ನಾನು. ಮೇಡಮ್ ಅದು ಒಳ್ಳೆ ಚೇತನ ಅಲ್ಲ. ಅದು ಅಲ್ಲೇ ಇದ್ರೆ ನಮ್ಗೆ ಲಾಭ ಅಲ್ಲ ಮೇಡಮ್, ಅಲ್ಲೇ ಇರ್ಬೇಕಲ್ಲ ನಾವು. ಒಳ್ಳೇದೇ ಸರ್, ಒಳ್ಳೇದೇ. ಆದ್ರೆ ಏನು ಅಂತ ಹೇಳಿದ್ರೆ 1 ಅವರ್ ಆಗ್ಬಹುದು, ಕೆಲವೊಮ್ಮೆ 2 ಅವರ್ ಆಗ್ಬಿಡ್ಬಹುದು. ಹಾ. ಆ ಅಂದ್ರೆ ಉನ್ನತವಾದ ಸ್ಥಿತಿಗೆ ತಲುಪದ್ಮೇಲೆ ಇದು ಆಫ್ ಮಾಡ್ತೀನಿ. ಲೈಫಲ್ಲಿ ಆಗಿರೋಂತ ಸ್ವಲ್ಪ ಬೇಜಾರ್ ಮಾಡಿರೋರು ಅವರೆಲ್ಲಾರು ಅಲ್ಲಿದ್ದಾರೆ. ಅವ್ರನ್ನ ನಾನು ಚೆನ್ನಾಗಿ ಮಾತಾಡಿಸ್ತಾ ಇದ್ದೀನಿ ಅನ್ನೋ ತರ ಫೀಲ್ ಆಯ್ತು. ಹಾ ಹಾ. ಕೆಲವೊಂದ್ ಟೈಮ್ ಅವ್ರು ತುಂಬಾ ಬೇಜಾರ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ಬಿಟ್ಬಿಡೋಣ, ಇನ್ನೆಷ್ಟು ದಿನ ಇರುತ್ತೆ ಜೀವನ ಅನ್ನೋಷ್ಟು ತಲೆಗ್ ಬಂತು. ತುಂಬಾ ಸೂಪರ್ ಸೂಪರ್. ಕತ್ಲೆ ಇತ್ತು. ತುಂಬಾ ಓಕೆ. ಕತ್ಲೆಯ ಬಿಳಿ ಬೆಳಕು ಮಾತ್ರ ಕಾಣ್ತಾ ಇದೆ ನನ್ಗೆ. ಸೂಪರ್ ಸೂಪರ್. ಚೆನ್ನಾಗಿತ್ತು ಒಂಥರ. ಅಲ್ಲೇ ಆ ಸ್ಪಾಟ್ ಅಲ್ಲೇ ಇದೀನೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನನಗೆ. ಸೂಪರ್ ಸೂಪರ್ ಸೂಪರ್. ಒಳ್ಳೆ ಅನುಭವ. ಒಳ್ಳೇದಾಗ್ಲಿ.